ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲಿಗೆ ಗಣಪತಿ ವಂದನೆ, ನಂತರ ಗುರುಸ್ತುತಿ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಗುರುಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಂದಿನ ಆಧುನಿಕ ಗುಂಗಿನಲ್ಲಿ ಪಾಶ್ಚಾತ್ಯದ ಅನುಕರಣೆಯಲ್ಲಿ ನಮ್ಮನ್ನು ನಮ್ಮ ತನವನ್ನು ಮರೆಯುತ್ತಿದ್ದೇವೆ ಹಾಗೂ ಮಹಾಗ್ರಂಥಗಳಾದ ಮಹಾಭಾರತ ರಾಮಾಯಣವನ್ನು ಮರೆಯುವ ಹಂತದಲ್ಲಿದ್ದೇವೆ. ಕಾರಣ ಬಿಡುವಿಲ್ಲದ ಬದುಕು, ಆದರೂ ಮರೆಯಕೂಡದು. ಬಿಡುವು ಮಾಡಿಕೊಂಡು ಓದುವಂಥದ್ದು ಅಥವಾ ಕೇಳುವಂಥದ್ದು. ಯಾಕೆಂದರೆ ಮಹಾಭಾರತ ರಾಮಾಯಣ ಎನ್ನುವುದು ವೇದಗಳಿಗೆ ಸಮಾನವಾದದ್ದು. ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಒಯ್ಯುವಂತಹ ಮಹಾಕಾವ್ಯ ಮಹಾಭಾರತ ಮತ್ತು ರಾಮಾಯಣ. ಮಹಾಭಾರತವು ಆಸ್ತಿಕ ಜಗತ್ತಿನ ಎರಡು ಕಣ್ಣುಗಳಿದ್ದ ಹಾಗೆ. ಈ ಕಣ್ಣು ನಮಗೆ ಜೀವನಕ್ಕೆ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ರಾಮಾಯಣ ಮತ್ತು ಮಹಾಭಾರತ. ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಎನ್ನುವುದು ಸಹ ಉಂಟು. ಹೇಗೆ ಬದುಕಬೇಕು ಎಂದು ರಾಮಾಯಣ ಹೇಳಿಕೊಟ್ರೆ, ಹೇಗೆ ಬದುಕಬಾರದೆಂದು ಮಹಾಭಾರತ ಕಲಿಸುತ್ತದೆ. ಅಂತಹ ಅದ್ಭುತವಾದಂತಹ ಸನ್ನಿವೇಶವನ್ನು ಒಳಗೊಂಡ ಮಹಾಭಾರತದ ಕೆಲವು ಕಥೆಗಳನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ. ಆ ಪ್ರಯತ್ನಕ್ಕೆ ಶ್ರೀಮನ್ನೆಲಮಾವಿನ ಮಠದ ಮಠಾಧೀಶರ ಪಾದಕಮಲಕ್ಕೆ ವಂದಿಸಿ ಹಾಗೂ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಗುರುದ್ವಯರ ಪಾದಕ್ಕೆ ವಂದಿಸಿ ಆಶೀರ್ವಾದವನ್ನು ಬಿಡುತ್ತಿದ್ದೇನೆ. ಹಾಗೂ ನನಗೆ ಜನ್ಮ ನೀಡಿದಂತಹ ಮಾತಾ ಪಿತೃಗಳ ಚರಣಕ್ಕೆ ವಂದಿಸಿ ಅವರ ಆಶೀರ್ವಾದವನ್ನೂ ಬೇಡುತ್ತಿದ್ದೇನೆ. ಜೊತೆಯಲ್ಲಿ ನನಗೆ ವಿದ್ಯೆಯನ್ನು ಹೇಳಿಕೊಟ್ಟ ಭಗವದ್ಗೀತೆಯನ್ನು ಒಳಗೊಂಡು ಎಲ್ಲ ಗುರುವೃಂದದವರಿಗೂ ನನ್ನ ನಮಸ್ಕಾರ ಮಾಡುತ್ತೇನೆ ಹಾಗೂ ಆಶೀರ್ವಾದವನ್ನು ಬೇಡುತ್ತೇನೆ. ಅದೂ ಅಲ್ಲದೆ ಈ ನನ್ನ ಕಥೆಯನ್ನು ಓದುವವರು ಅಥವಾ ಕೇಳುವವರ ಬೆಂಬಲ ಮತ್ತು ಪ್ರೋತ್ಸಾಹ ನನಗೆ ಬೇಕು. ಹಾಗಾಗಿ ನಿಮಗೂ ಸಹ ವಂದಿಸುತ್ತೇನೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಾರಾಯಣನನ್ನು ನರಶ್ರೇಷ್ಠನಾದ ಅರ್ಜುನನನ್ನು, ಸರಸ್ವತಿಯನ್ನು, ವ್ಯಾಸರನ್ನು ನಮಸ್ಕರಿಸಿ ಮಹಾಭಾರತವನ್ನು ಕಥೆಯನ್ನು ಆರಂಭಿಸುತ್ತಿದ್ದೇನೆ. ಅದು ಮಹಾಭಾರತವನ್ನು ಆರಂಭಿಸುವ ಮೊದಲು, ಕಥೆಯನ್ನು ಹೇಳುವ ಮೊದಲು ಇವರನ್ನು ಸ್ತುತಿಸಬೇಕು ಹೇಳುವಂಥದ್ದು ಉಂಟು. ಹಾಗೆಯೇ ಮಹಾಭಾರತ ಅಂದರೆ ನಮಗೆಲ್ಲ ನೆನಪಿಗೆ ಬರುವುದೇನು? ಪಾಂಡವರು, ಕೌರವರು, ಭೀಮ, ಅರ್ಜುನ, ಧರ್ಮರಾಯನು, ಕುಲ ಸಹದೇವ, ಕರ್ಣ, ಹೀಗೆ ಇತ್ಯಾದಿ ಇತ್ಯಾದಿ. ಅಲ್ಲದೆ ಕುರುಕ್ಷೇತ್ರ ರಣಾಂಗಣ, ಕುರುಕ್ಷೇತ್ರದ ಮಧ್ಯದಲ್ಲಿ ವಿಶ್ವರೂಪ ದರ್ಶನ, ಇವು ತಾನೇ ನೆನಪಾಗುವುದು. ಮತ್ತು ಶ್ರೀಕೃಷ್ಣ ಪರಮಾತ್ಮ ಈ ಭೂಮಿಗೆ ಹೇಗೆ ಬಂದ? ಅವನು ಮಹಾವಿಷ್ಣು ಅಂತ ಎಲ್ಲರಿಗೂ ಗೊತ್ತುಂಟು. ಹಾಗಾದರೆ ಮೇಲಿನಿಂದ ಈ ಭೂಲೋಕಕ್ಕೆ ಯಾಕೆ ಬಂದ ಹೇಳುವಂಥದ್ದ ನಾವು ನೋಡಬೇಕಲ್ವಾ? ನೋಡೋಣ. ಒಮ್ಮೆ ಭೂದೇವಿ ಗೊತ್ತುಂಟಲ್ವ ಎಲ್ಲರಿಗೂ? ಕ್ಷಮೆಯಾಧರಿತ್ರಿ, ಅದೆಲ್ಲರನ್ನೂ ಕ್ಷಮಿಸಿಬಿಡ್ತಾಳೆ. ನಾವೆಷ್ಟು ತಪ್ಪು ಮಾಡ್ತೇವೆ? ಬೆಳಗಿಂದ ಸಂಜೆವರೆಗೆ ತುಳಿತೇವೆ, ಕೊಚ್ಚುತ್ತೇವೆ, ಕಡಿತೇವೆ, ಮಣ್ಣನ್ನು ಅಗಿತೇವೆ, ಏನೆಲ್ಲ ಮಾಡಿಬಿಡ್ತೇವೆ. ಆದರೂ ಕೋಪ ಮಾಡ್ಕೊಳ್ತಾಳಾ? ಇಲ್ಲಲ್ಲ, ಎಲ್ಲರನ್ನೂ ಕ್ಷಮಿಸಿಬಿಡ್ತಾಳೆ.
ಅಂತಹ ಭೂಮಾತೆಯನ್ನು ಸ್ಮರಿಸಲಿಕ್ಕೆ ಒಂದು ಶ್ಲೋಕ ಉಂಟು, ಹೇಳ್ತೀನಿ ಕೇಳಿ. ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ಮಿ. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಲ್ಲಿ ಕೂತ್ಕೊಂಡಿರುವಾಗಲೇ ಕಾಲಿಡುವ ಮೊದಲು ಆ ಭೂಮಿಯನ್ನು ಸ್ಪರ್ಶ ಮಾಡಿ ಅವರಿಗೆ ಕೈ ಮುಗಿಬೇಕು. ಯಾಕಂದರೆ ನಾನು ಬೆಳಗಿಂದ ಸಂಜೆವರೆಗೆ ನಿನ್ನನ್ನು ತುಳಿದು ಕೊಚ್ಚಿ ಎಲ್ಲ ಮಾಡ್ತೇನೆ, ನನ್ನ ಕ್ಷಮಿಸಮ್ಮ ತಾಯಿ. ಅದು ನಮಗೆ ಅನಿವಾರ್ಯ ಅಲ್ವಾ? ಅನಿವಾರ್ಯವಾದಾಗ ಏನು ಮಾಡಲಿಕ್ಕಾಗ್ತದೆ? ಮಾಡದೇ ಇರಲಿಕ್ಕಾಗ್ತದಾ? ಅದಕ್ಕಾಗಿ ಕ್ಷಮೆಯನ್ನು ಕೇಳುವಂಥದ್ದು. ಆದರೂ ಅವಳು ಕ್ಷಮಿಸ್ತಾಳಪ್ಪ, ಬೇಜಾರಾಗ್ತದೋ ಇಲ್ಲೋ ಗೊತ್ತಿಲ್ಲ ನಮಗೆ, ಆದರೂ ಕ್ಷಮಿಸ್ತಾಳವಳು ನಮ್ಮನ್ನು. ಅಂತಹ ಭೂದೇವಿ ಸಂಕಷ್ಟದಲ್ಲಿದ್ಲು. ಏನು ಸಂಕಷ್ಟ ಹಾಗಾದರೆ? ಏನು ಚಿಂತೆ ಮಾಡ್ತಾ ಕೂತಿದ್ದಾಳೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.